ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಗಣೇಶ ಹಬ್ಬದ ದಿನದಂದು ಈ ಒಂದು ತಪ್ಪು ಮಾಡಬೇಡಿ, ಇದರಿಂದ ಕಷ್ಟ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಗಣೇಶ ಹಬ್ಬವನ್ನು ಬಹುತೇಕ ಜನರು ಆಚರಿಸುತ್ತಾರೆ. ಆದರೆ ಹಬ್ಬದ ದಿನ ಕೆಲವೊಂದು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ಗಣೇಶನ ಕೋಪಕ್ಕೆ ಗುರಿಯಾಗುತ್ತೀರಿ. ಆ ತಪ್ಪುಗಳು ಯಾವುದು ಎಂದು ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟಚ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾಗಿ ಪರಿಹಾರ ಮಾಡಿಕೊಳ್ಳಲು ಈ ರೀತಿಯಾಗಿ ಗಣೇಶ ಹಬ್ಬದ ದಿನ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ. ಸೆಪ್ಟೆಂಬರ್ 7ರಂದು ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಈ ದಿನ ನಾವು ಗಣೇಶ ಮತ್ತು ಗೌರಿಯನ್ನು ಪೂಜಿಸುವುದರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ. ಈ ದಿನಗಳಲ್ಲಿ ಗಣೇಶನಿಗೆ ವಿಶೇಷ ನೈವೇದ್ಯವನ್ನು ಮತ್ತು ಷೋಡಶೋಪಚಾರವನ್ನು ಮಾಡಲಾಗುತ್ತದೆ. ಗಣೇಶ ಪೂಜೆ ಮಾಡುವುದು ತುಂಬ ಕಷ್ಟಕರ. ನಿಯಮಾನುಸಾರವಾಗಿ ಗಣೇಶ ಪೂಜೆಯನ್ನು ಮಾಡಬೇಕು. ಯಾವುದೇ ವಿಘ್ನಗಳು ಆಗದ ಹಾಗೆ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಗಣೇಶನಿಗೆ ಈ ಹೂವುಗಳನ್ನು ಅರ್ಪಿಸಬಾರದು. ಗಣೇಶನ ಪೂಜೆಗೆ ನಾವು ಹೇಳುವ ಈ ಹೂವುಗಳನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು. ಆ ಹೂವುಗಳೆಂದು ಆಗುವಂತಹ ಕಷ್ಟಗಳು, ಅಡೆತಡೆಗಳು ಈ ರೀತಿ ಆಗುತ್ತದೆ. ಬಿಳಿಯ ಬಟ್ಟೆ, ಬಿಳಿಯ ಹೂವುಗಳು, ಬಿಳಿಯ ಶ್ರೀಗಂಧ ಮತ್ತು ಇನ್ನಿತರ ವಸ್ತುಗಳನ್ನು, ಬಿಳಿಯದಾಗಿರುವಂತಹ ವಸ್ತುಗಳನ್ನು ಅರ್ಪಿಸಬಾರದು. ಗಣೇಶನಿಗೆ ಗರಿಕೆಯನ್ನು ಮಾತ್ರ ಹಾಕಬೇಕು. ಎಲ್ಲರಿಗೂ ತಿಳಿದಿರುವ ಹಾಗೆ ಗಣೇಶನಿಗೆ ಗರಿಕೆ ಎಂದರೆ ತುಂಬ ಇಷ್ಟ. ಹಬ್ಬದ ದಿನದಂದು 11, 21 ಅಥವಾ 51 ಗರಿಕೆಯನ್ನು ಮಾತ್ರ ಗಣೇಶನಿಗೆ ಅರ್ಪಿಸಬೇಕು. ಗಣೇಶನಿಗೆ ಗರಿಕೆಯನ್ನು ಹಾಕುವಾಗ ಎಣಿಸಿ ಹಾಕಬೇಕು. ಇದರಿಂದ ನಮಗೆ ಒಳ್ಳೆಯ ಫಲಗಳು ಸಿಗುತ್ತವೆ. ಗಣೇಶನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತದೆ. ಇನ್ನು ಗಣೇಶನಿಗೆ ನೈವೇದ್ಯ ಮಾಡುವಾಗ ಎಚ್ಚರದಿಂದ ಇರಬೇಕು. ಗಣೇಶ ಹಬ್ಬದ ದಿನದಂದು ಯಾವುದೇ ಕಾರಣಕ್ಕೂ ನೈವೇದ್ಯವಾಗಿ ಬಳಸಲಾಗುವ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಉಪಯೋಗಿಸಬಾರದು. ಹಾಗೆ ಗಣೇಶ ಚತುರ್ಥಿಯಂದು 1 ತಿಂಗಳು ಯಾವುದೇ ಮಾಂಸಾಹಾರ ಸೇವನೆಯನ್ನು ಸಹ ಮಾಡಬಾರದು. ತಪ್ಪುಗಳನ್ನು ಮಾಡಿದ್ದೇ ಆದಲ್ಲಿ ನೀವು ಕಷ್ಟದ ಸಮಯಗಳನ್ನು ಎದುರಿಸಬೇಕಾಗಬಹುದು. ಎಚ್ಚರಿಕೆಯಿಂದ ನೈವೇದ್ಯವನ್ನು ಮಾಡಿ, ಕೆಲವೊಂದು ನಿಯಮಗಳನ್ನು ಪಾಲಿಸಿ ಗಣೇಶನಿಗೆ ನೈವೇದ್ಯ ಮಾಡಿ. ಗಣೇಶ ಚತುರ್ಥಿಯ ಬಗ್ಗೆ ತಿಳಿಯಬೇಕಾದರೆ ನೀವು ಈ ರೀತಿಯಾಗಿ ವಿಡಿಯೋವನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.